ನಟ ದರ್ಶನ್ ಅವರ ಕೊಲೆ ಒಂದು ಉಲ್ಲೇಖ ಮಾಡಿಕೊಂಡು ಅದೇ ಪ್ರೇರಣೆಯಲ್ಲಿ ಆದಂತಹ ಒಂದು ಸೋಲದೇವನಹಳ್ಳಿ ಯುವಕನ ಬಟ್ಟೆ ಬಿಚ್ಚಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 1ನೇ ಆರೋಪಿ ಹೇಮಂತ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಸೋಲದೇವನಹಳ್ಳಿಯಲ್ಲಿ ಆದಂಥ ಅಮಾನುಷ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿ ಹೇಮಂತನ್ನು ಬಂಧಿಸಿದ್ದಾರೆ ಪೊಲೀಸರು. ಸೋಲದೇವನಹಳ್ಳಿ ಪೊಲೀಸರಿಂದ ಆರೋಪಿ ಹೇಮಂತ್ ಅರೆಸ್ಟ್ ಆಗಿದ್ದಾರೆ. ತುಮಕೂರಿನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಹೇಮಂತ್ A2 ಶಿವಶಂಕರ್ ಜೊತೆ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂತಹ ಹೇಮಂತ್ ವಿರುದ್ಧ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿದ್ದವು. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಸೋಲದೇವನಹಳ್ಳಿಯಲ್ಲಿ ಪ್ರೀತಿಯ ವಿಚಾರಕ್ಕೆ ಕುಶಾಲ್ ಎಂಬ ಯುವಕನ ಮೇಲೆ ಬಟ್ಟೆ ಬಿಚ್ಚಿ ಮನಸೋ ಇಚ್ಛೆ ಹಲ್ಲೆ ಮಾಡಿತ್ತು ಒಂದು ಯುವಕರ ತಂಡ. ಪ್ರೀತಿಯ ವಿಚಾರಕ್ಕೆ, ಹುಡುಗಿಯ ವಿಚಾರಕ್ಕೆ ಕುಶಾಲ್ ಎಂಬಾತನನ್ನು ಕಿಡ್ನಾಪ್ ಮಾಡಿ ಕಾರ್ನಲ್ಲಿ ಕರ್ಕೊಂಬಂದು ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು 8 ರಿಂದ 10 ಜನ ಕ್ರೌರ್ಯದ ವರ್ತನೆ ಮಾಡಿದರು. ಅಮಾನುಷವಾಗಿ ಬಟ್ಟೆ ಬಿಚ್ಚಿ ಮನಸೋ ಇಚ್ಛೆ ಹಲ್ಲೆ ಮಾಡಿದರು. ಈ ಎಲ್ಲ ಒಂದು ವಿಚಾರವನ್ನು ಪ್ಲ್ಯಾನ್ ಮಾಡಿದವನು, ಮಾಸ್ಟರ್ ಪ್ಲ್ಯಾನ್, ಮಾಸ್ಟರ್ ಮೈಂಡ್ ಈ ಹೇಮಂತ್ ಅನ್ನುವಂಥವನು. A1 ಆರೋಪಿ ಈ ಪ್ರಕರಣದಲ್ಲಿ. ಆದರೆ ತಲೆ ಮರೆಸ್ಕೊಂಡ್ಬಿಟ್ಟಿದ್ದ. ವಿಚಾರ ಸುದ್ದಿ ಪ್ರಸ್ತಾಪ ಆಗ್ತಾ ಇದ್ದಂಗೆ, ಪ್ರಸಾರ ಆಗ್ತಾ ಇದ್ದಂಗೆ ತಲೆ ಮರೆಸ್ಕೊಂಡು ಓಡೋಗಿದ್ದ ಒಬ್ಬ A1 ಆರೋಪಿ ಹೇಮಂತ್ ತುಮಕೂರಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಪೊಲೀಸರಿಗೆ. ಈಗಾಗಲೇ ಸೋಲದೇವನಹಳ್ಳಿ ಜ್ಯೂರಿಸ್ಡಿಕ್ಷನ್ನಲ್ಲಿ ಹೇಮಂತ್ ಮೇಲೆ 3 ಕೇಸ್ ಇದಾವಂತೆ. ಆ 3 ಕೇಸ್ ಜೊತೆಗೆ ಇದೀಗ ಇದೊಂದು. ಈ ಒಂದು ಪ್ರಕರಣದ A1 ಆರೋಪಿ ಹೇಮಂತ್ ಇದೀಗ ಅರೆಸ್ಟ್ ಆಗಿರೋದು.